ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಮಸ್ತೆ ಸರ್. ಸಾಕಷ್ಟು ಜನ ಈ ದೇವಸ್ಥಾನ ಹತ್ರ ಬಂದು ಕೆಲವರು ಕುಡ್ತಾ ಬಿಟ್ಬಿಟ್ಟವ್ರೆ. ಹೌದು, ಸಾಕಷ್ಟು ವರ್ಷಗಳಿಂದ ಕುಡಿತಾ ಇದ್ದವರು ಸೊ ಇಲ್ಲಿಗೆ ಬಂದಾದ್ಮೇಲೆ ಕೆಲವರು ಬಿಟ್ಟಿರೋ ಉದಾಹರಣೆಗಳು ಸಿಕ್ಕಿದಾವೆ. ಸೊ ನೀವು ಆ ಥರ ಯಾವ ಥರ ಒಂದು ಕುಡ್ತಾ ಬಿಡಿಸ್ತಾ ಇದ್ದೀರಾ, ಇಲ್ಲ ಒಂದೇನಾದರೂ ಅವ್ರಿಗೆ ಗೈಡ್ ಮಾಡ್ತಿದ್ದೀರಾ, ಇಲ್ಲ ಸ್ವಾಮಿಗಳೇನ ಒಂದು ಪರಿಹಾರಗಳು ಕೊಡ್ತಾವ್ರ? ಸರ್, ಇದು ನಾವೇನು ಇಲ್ಲಿ ಡ್ರಿಂಕ್ಸ್ ಬಿಡೋದಕ್ಕೆ ಮೆಡಿಸಿನ್ ಕೊಡ್ತಿಲ್ಲ. ಅವ್ರಿಗೇನೆ ಅವ್ರ ಮನೆಯಲ್ಲೇನೆ ರೆಡಿ ಮಾಡಿ ಅವರೇ ಕುಡಿಯೋ ರೀತಿ ನಾವು ಅದ್ರದ್ದೆಲ್ಲಾನು ತಿಳಿಸ್ಕೊಡ್ತಿದ್ವಿ, ಐಟಮ್ಗಳನ್ನ ತಿಳಿಸ್ಕೊಟ್ಟಿದ್ವಿ. ಅದನ್ನ ಅವ್ರು ಫಾಲೋ ಅಪ್ ಮಾಡ್ತಾವ್ರೆ ಇವಾಗ. ಹಂಗಾಗಿ ಆಲ್ಮೋಸ್ಟ್ ತುಂಬಾ ಜನ ಕುಡಿಯೋದು ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಕರ್ಸ್ಕೊಳ್ಳೋದು, ನಾವೇನೋ ರೆಡಿ ಮಾಡೋದು, ನಮ್ಮ ಕೆಲಸಗಳಲ್ಲೇ ನಾವು ಬಹಳ ಬಿಸಿ, ನಮ್ಮ ಶೆಡ್ಯೂಲ್ಗಳೇ ನಮ್ಗಿಲ್ಲ, ಹಂಗಾಗ್ಬಿಟ್ಟಿದೆ. ಹಂಗಾಗಿ ಇದ್ರ ಜೊತೆ ಇದೊಂದು ಮಾಡೋಷ್ಟು ಟೈಮ್ ಇಲ್ಲ. ಇದು ಡೈರೆಕ್ಟ್ ವೀಕ್ಷಕರಿಗೆ ಹೇಳ್ಬಿಡೋದು, ಅವರೇ ಮಾಡ್ಕೊಳ್ಳಿ, ಅವರೇ ಮಾಡ್ಕೊಂಡು ನಿಮ್ಮ ಹತ್ರ ಇದನ್ನ ಮಾಡ್ಕೊಡಿ ಅಂತ ಕೇಳಬಾರ್ದು. ಅವ್ರ ಇವಾಗ ಗಂಡೀರ್ ಕುಡಿತಾ ಇದ್ರೆ ಹೆಂಡತಿದೀರ್ ಮಾಡ್ಕೊಡ್ಲಿ, ಮಕ್ಳು ಕುಡಿತಾ ಇದ್ರೆ ತಾಯಿದೀರ್ ಮಾಡ್ಕೊಡ್ಲಿ, ಇಲ್ಲ ಅಕ್ಕಂಗಿದೀರ್ ಮಾಡ್ಕೊಡ್ಬೋದು, ಯಾರೋ ಅವ್ರ ಮನೆಯವರೇ ಮಾಡಿ ಕೊಡ್ಬೋದು. ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಪ್ಯೂರ್ ಇದು ನಾಟಿ ಮೆಡಿಸಿನ್ ಆಗಿರುತ್ತೆ. ಅವರೇ ಮನೆಯಲ್ಲಿ ಅವ್ರ ಮನೆಯಲ್ಲಿ ಸಿಗುವಂತ ಐಟಮ್ನ ಮತ್ತೆ ಹೊರಗಡೆ ಸಿಗುವಂತ ಒಂದು ಸೊಪ್ಪು, ಆ ಸೊಪ್ಪಿಂದ ತಗೊಬಂದ್ಬಿಟ್ಟು ಅವರು ಮಾಡೋದ್ರಿಂದ ಎಣ್ಣೆ ಕುಡಿಯೋದು ಕಂಪ್ಲೀಟ್ ಆಗಿ ಬಿಡ್ತಾರೆ. ಮತ್ತೆ ಇನ್ನೊಂದ್ಸರಿ ಎಣ್ಣೆ ಹತ್ರಕ್ಕೆ ಹೋದ್ರೆ ಅವ್ರಿಗೆ ವಾಕರಿಕೆ ಬರುತ್ತೆ. ಹೌದಾ? ಸೂಪರ್. ಮತ್ತೆ ಒಳ್ಳೆ ಮೆಡಿಸಿನ್ ಇದು, ಒಳ್ಳೆ ರೆಮಿಡಿ ಇದು. ಪ್ರತಿಯೊಬ್ರು ಟ್ರೈ ಮಾಡ್ಬೋದು. ತಿಳಿಸಿ ಅದು ಯಾವ ತರ? ಈಗೇನಿಲ್ಲ ಸರ್, ಸಿಂಪಲ್. ಎಲ್ಲ ಊರಲ್ಲೂ ಎಲ್ಲ ಮನೆಗಳಲ್ಲಿ ಅಲ್ಲಲ್ಲಿ ಒಂದು ಹಣ್ಣು ತಿನ್ಬೇಕು ಅಂತ ಹೇಳಿ ಆಸೆಗೆ ಒಂದು ಸೀತಾಫಲದ ಬೀಜ ಹಾಕಿರ್ತಾರೆ. ಸೀತಾಫಲ ಗಿಡ ಮರ ಬಂದಿರುತ್ತೆ, ಸೀತಾಫಲ ಎಲ್ಲರಿಗೂ ಗೊತ್ತು ಇರುತ್ತೆ. ಅದರಲ್ಲಿ ಕೊನೆ ತುದಿಯಲ್ಲಿ ಎಳೆ ಚಿಗುರುಗಳು ಬಂದಿರ್ತವೆ. ಆ ಎಳೆ ಚಿಗುರುಗಳನ್ನ ನಾವೀಗ ಏನ್ ಮಾಡ್ಬೇಕು, ಒಂದು 150 ಗ್ರಾಮ್ ಅದನ್ನ ಬಿಡಿಸ್ಕೊಂಡು ತೂಕ ಹಾಕೊಬೇಕು, ಬಿಡಿಸ್ಕೊಂಡು ಶೇಖರಣೆ ಮಾಡ್ಬೇಕು. ಅದು ಯಾಗ ಹಸಿ ಎಲೆ ಇದ್ದಾಗ ತೂಕ ಜಾಸ್ತಿ ಬರುತ್ತೆ. ಎಲೆ ಒಣಗದ ಮೇಲೆ ನಾವು ಅದನ್ನ 150 ಗ್ರಾಮ್ ಅಷ್ಟು ಶೇಖರಣೆ ಮಾಡ್ಕೊಂಡಿರ್ಬೇಕು. ಅದು ಮನೆ ಒಳಗಡೆ ಒಂದು ಬಿಳಿ ಪಂಚೆ ಮೇಲೆ ನೆರಳಲ್ಲಿ ಒಣಗಿಸ್ಬೇಕು. ಅದು 9 ದಿನ ಒಣಗಬೇಕು ನೆರಳಲ್ಲಿ. ಒಣಗಾದ್ಮೇಲೆ ಅದು ಹಿಂಗ್ ಕೈಯಲ್ಲಿ ಹಿಂಗ ಅಂದ್ರೆ ಅದೇ ಪುಡಿ ಆಗುತ್ತೆ. ಪುಡಿ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಟೀ ಕುಡಿಯುವಂತ ಚಾ ಪೌಡರ್, ಟೀ ಪೌಡರ್ ಯಾವ್ದು ಅವ್ರು ಯಾವ್ದು ಕುಡಿತಾರ ಅದು, ಯಾವ ಬ್ರಾಂಡ್ ಆದ್ರೂ ಸರಿ, ಓಕೆ, ಎನಿ ಒನ್ ಯಾವ್ದಾದ್ರು ಓಕೆ. ಆ ಟೀ ಪೌಡರ್ 1/4 kg ಟೀ ಪೌಡರ್ಗೆ ಇದು 150 ಗ್ರಾಮು ನಾವೇನ್ ಸೀತಾಫಲದ ಗಿಡದ ಎಲೆಗಳನ್ನ ಶೇಖರಣೆ ಮಾಡಿರ್ತೀವಿ, ಎಳೆ ತುದಿ ಎಲೆಗಳನ್ನ ಶೇಖರಣೆ ಮಾಡಿರ್ತೀವಿ, ಒಣಗಿಸಿರ್ತೀವಿ. ಆ ಪೌಡರ್ನ ಈ 1/4 kg ಟೀ ಪೌಡರ್ಗೆ ಮಿಕ್ಸ್ ಮಾಡೋದು. ನಂತರ ಶುಂಠಿನ ಒಣಗಿಸ್ಬಿಟ್ಟು ಪುಡಿ ಮಾಡ್ಬಿಟ್ಟು ಶುಂಠಿ ಮಿಕ್ಸ್ ಮಾಡ್ಬೇಕು. ಎಷ್ಟು ಶುಂಠಿ? 25 ಗ್ರಾಮ್ ಶುಂಠಿ. ಮತ್ತೆ ಬೆಟ್ಟದ ನಲ್ಲಿಕಾಯಿ ಅದು ಒಂದು 50 ಗ್ರಾಮ್. ಅದನ್ನು ಅಷ್ಟೇ ಎಲ್ಲ ಕಟ್ ಮಾಡಿ ಒಣಗಿಸ್ಬಿಟ್ಟು ಅದನ್ನು ಸೇಮ್ ಅದೇ ತರ ಎಲ್ಲ ನೆರಳಲ್ಲೇ ಒಣಗಬೇಕು. ಒಣಗ್ಬಿಟ್ಟು ಟೀ ಪೌಡರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು, ಇನ್ನ ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಪುದೀನ ಅದನ್ನು ಒಣಗಿಸ್ಕೊಂಡು ಹಾಕೋಬಹುದು, ಸ್ವಲ್ಪ ಹಾಕೊಂಡ್ಬಿಟ್ಟು ಇದನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡು ಟೀ ಪೌಡರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ದಿನ ಅವರು ಬ್ಲ್ಯಾಕ್ ಟೀ ತರ 100 ಗ್ರಾಮ್ ನೀರ್ ಹಾಕ್ಬೇಕು. 100 ಗ್ರಾಮ್ ನೀರ್ ಹಾಕ್ಬೇಕು. ನೀರ್ ಹಾಕ್ಬಿಟ್ಟು 1 ಸ್ಪೂನು ಇದು ಪೌಡರ್ ಹಾಕ್ಬೇಕು. ಅದು ಕುದ್ದು 50 ಗ್ರಾಮ್ ಬರ್ಬೇಕು. ಅದು 50 ಗ್ರಾಮ್ ಬಂದಾಗ ಒಂದು ಗ್ಲಾಸಿಗೆ ಮಾಮೂಲಿ ಟೀ ಸೋರ್ಸ್ಕೊಂಡ್ಬಿಟ್ಟು ಅದು ಬೇಕಾದ್ರೆ ಅವ್ರಿಗೆ ಕಹಿ ಹೊಡೆದ್ರೆ 1 ಸ್ಪೂನ್ ಜೇನುತುಪ್ಪ ಹಾಕೋಬಹುದು, ಇಲ್ಲ ಬೆಲ್ಲ, ಟಾಟಿ ಬೆಲ್ಲ ಹಾಕೋಬಹುದು. ಸಕ್ಕರೆ ಬೇಡ. ಹಾಕೊಂಡು ಪ್ರತಿದಿನ ಬೆಳಗ್ಗೆ ಸಂಜೆ 2 ಟೈಮು ಇವ್ರು ಕುಡಿತಾ ಬರೋದ್ರಿಂದ ಈ ಕುಡಿತದ ಚಟದಿಂದ ಹೊರ ಬರ್ತಾರೆ. ಸೊ ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ ಟೀ ಗ್ಲಾಸ್ ಕೊಟ್ರೆ ಆಯ್ತು. ಹೌದು, 100 ml ವಾಟರ್ಗೆ 1 ಸ್ಪೂನ್ ಪೌಡರ್, ಅದು ಕುದ್ದು 50 ml ಆಗ್ಬೇಕು. ಸೊ ಅದನ್ನು ಒಂದು ಗ್ಲಾಸ್ ಕೊಡೋದು. ಹೌದು. ಸೊ ಇದು ಎಷ್ಟು ದಿವಸ? 48 ಡೇಸ್ ಮಾಡಿದ್ರೆ ತಿರ್ಗಾ ಅವ್ರು ಎಣ್ಣೆ ಬಾರ್ ಕಡೆನೂ ತಿರುಗಿ ನೋಡಲ್ಲ. ಪಕ್ಕದಲ್ಲಿ ಯಾರಾದ್ರೂ ಎಣ್ಣೆ ಕುಡಿದು ಬಂದವ್ರು ನಿಂತ್ಕೊಂಡ್ರು ವಾಸನೆಗೆ ಅವರೇ ಎದ್ದೋಗ್ಬಿಡ್ತಾರೆ. ಅಷ್ಟೊಂದು ಎಫೆಕ್ಟ್ ಆಗುತ್ತೆ. ಮತ್ತೆ ವರ್ಷದಿಂದ ಕುಡಿತಾ ಇದ್ರು ಇದು ಅಷ್ಟು ಎಫೆಕ್ಟ್ ಮಾಡುತ್ತೆ. ಮತ್ತೆ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಏನು ಇಲ್ಲ. ಮತ್ತೆ ಒಳಗಡೆ ಎಲ್ಲ ಇವರು ಜೀರ್ಣ ಶಕ್ತಿ ಇರಲ್ಲ, ಹೊಟ್ಟೆ ಹಸಿವಿರಲ್ಲ, ಮತ್ತೆ ಲಿವರು ಕಿಡ್ನಿ ಎಲ್ಲ ಒಂದ್ ಸ್ವಲ್ಪ ಡ್ಯಾಮೇಜ್ ಗಳಾಗಿರ್ತವೆ. ಈ ತರ ಶ್ವಾಸಕೋಶಗಳು ತೊಂದರೆ ಆಗಿ ಈ ತರ ಎಲ್ಲ ಸಮಸ್ಯೆಗಳಿರೋರಿಗೆ ಅದನ್ನು ವರ್ಕೌಟ್ ಮಾಡುತ್ತೆ. ಒಳಗಡೆನೆ ಅದು ಹುಡುಕಿ ಒಳಗಡೆ ಏನೇನಾಗಿದೆ ನೋಡಿ ಒಳ್ಳೆ ಹಸಿವು ಸ್ಟಾರ್ಟ್ ಆಗುತ್ತೆ. ಓಕೆ, ಊಟ ಚೆನ್ನಾಗಿ ತಿಂತಾರೆ. ಒಳ್ಳೆ ಹಸಿವು ಊಟ ಟೈಮ್ ಟು ಟೈಮ್ ಊಟ ಮಾಡ್ತಿದ್ದಾಗ ಎಣ್ಣೆ ಕುಡಿಬೇಕಂತ ಮನಸ್ಸೇ ಬರಲ್ಲ ಅವ್ರಿಗೆ. ಹೌದು.
ಈಗ ಊಟ ಮಾಡಿದ್ಮೇಲೆ ಯಾರಾದ್ರೂ ಎಣ್ಣೆ ಕುಡಿತಾರ? ಆಗೋಯ್ತು. ಊಟಕ್ಕೆ ಮೊದಲೇ ಕುಡಿಯೋದು ಎಲ್ಲ. ಹೌದು, ಊಟಕ್ಕೆ ಮುಂಚೆ ಕುಡಿದ್ಬಿಟ್ಟು ಆಮೇಲೆ ಊಟ ತಿಂತಾರೆ. ಹೌದು. ಅದು ಹೊಟ್ಟೆ ಹಸಿವಾಯ್ತು ಅಂತೇಳಿ ಗಬ ಗಬ ಅಂತ ಊಟ ತಿನ್ಬಿಟ್ರೆ ಅಯ್ಯೋ ಊಟ ಬುದ್ಧಿ ಆಯ್ತಾ ಫಸ್ಟ್ ನಿದ್ದೆ ಮಾಡೋಣ ಅಂತಾರೆ. ಎಣ್ಣೆ ಮೇಲೆ ಗಮನ ಹೋಗುತ್ತೆ. ಸೊ ಇದು ತುಂಬಾ ಚೆನ್ನಾಗೈತೆ. 48 ಡೇಸ್ ಮಾಡ್ಬೇಕಾ? 48 ಡೇಸ್ ಕಂಪಲ್ಸರಿ. 48 ಡೇಸ್ ಮಾಡಿದ್ರೆ ಒಳಗಡೆನೆ ಸರಿ ಹೋಗುತ್ತೆ. ಈ ಒಳಗಡೆ ಅದೇನ್ ಕುಡಿದು ಏನ್ ಕೆಟ್ಟದು ಕಫ ಇರುತ್ತೆ, ಮತ್ತೆ ಒಂಥರ ಒಳಗಡೆ ಎಲ್ಲ ಒಂಥರ ಬ್ಲ್ಯಾಕ್ ಆಗಿರುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ, ಒಳ್ಳೆ ಜೀರ್ಣ ಆಗುತ್ತೆ, ಮತ್ತೆ ಒಳ್ಳೆ ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ, ಏನು ಸಮಸ್ಯೆ ಆಗಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗೈತೆ. ಸೊ ವೀಕ್ಷಕರೇ, ತುಂಬಾ ಒಳ್ಳೆ ಮೆಡಿಸನ್. ಯಾಕಂದ್ರೆ ಈ ತರದ್ದು ಒಂದು ಸುಮಾರು ಜನಕ್ಕೆ ಅವರು ಕೊಟ್ಟಿದ್ದಾರೆ, ಅದರ ರಿಸಲ್ಟ್ ಅವ್ರು ನೋಡಿದ್ದಾರೆ. ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ. ಮತ್ತೆ ಈ ತರ ಮಾಡ್ಕೊಡಿ ಅಂದ್ರೆ ಅವರು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಅಂದ್ರೆ ನಮ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು. ಯಾಕೆಂದ್ರೆ ಆ ಎಲೆಗಳು ಒಣಗ್ಬೇಕಂದ್ರೆ 9 ದಿನ ಬೇಕು, ಟೈಮ್ ಬೇಕು. ಅದ್ರ ಬದಲು ಅವರೇ ಮಾಡ್ಕೋಬಹುದು. ಇವಾಗ ನಾವು ಮಾಡ್ಬಿಟ್ಟು ಅದನ್ನೊಂದು ದುಡ್ಡು ಅಂತ ಹೇಳಿ ಇಸ್ಕೊಳ್ಳೋ ಬದಲು, ಮತ್ತೆ ಇಲ್ಲಿ ಅದ್ರ ಮೆಡಿಸಿನ್ ನಾವು ಮಾಡಿಕ್ಬಿಟ್ಟು ಇಲ್ಲಿ ಬರ್ರಪ್ಪ ದಿನ ಕುಡಿರಪ್ಪ 500 ರೂಪಾಯಿ ಕೊಡ್ರಪ್ಪ ಅನ್ನೋ ಬದಲು ಅದೇ 500 ರೂಪಾಯಿ ಅವ್ರ ಮನೆಗಳಲ್ಲೇ ಮಾಡ್ಕೊಂಡು 48 ದಿನ ಕೊಡ್ಬೋದಲ್ಲ. ಶ್ರಮ ತಗೊಂಡು ಅವ್ರು ಮಾಡಿ ಬಳಸ್ಕೋಬಹುದು. ಇದು ಕುಡಿಯೋರ್ಗೆ ಮಾತ್ರನಾ? ನಾರ್ಮಲ್ ಎಲ್ಲಾರು ಕುಡಿಬೋದಾ? ಎಲ್ಲರೂ ಕುಡಿಬಹುದು. ಈ ಅಜೀರ್ಣ ಇರೋಂಥವ್ರಿಗೆ, ಮತ್ತೆ ಹೊಟ್ಟೆ ಹಸಿವೆ ಆಗಲ್ಲ, ಊಟ ಮಾಡಲ್ಲ, ಮತ್ತೆ ಬಹಳ ಒಂದ್ ಸ್ವಲ್ಪ ಇದ್ರಾಗಿರ್ತಾರೆ ಅಂತವ್ರು ಕುಡಿಬಹುದು, ಏನು ಸಮಸ್ಯೆ ಇಲ್ಲ. ಅಂತಂದ್ರೆ ಈ ನಾರ್ಮಲ್ ಮನುಷ್ಯರಿಗೆ ಏನ್ ಬೇಕೋ, ಇದು ಸೀತಾಫಲ ಎಲೆನ ತೆಗೆದು ಬಿಡ್ಬೇಕು. ಬೇಡ ಅವ್ರಿಗೆ ಮಿಕ್ಕಿದೆಲ್ಲ ಇರ್ಲಿ. ಮಾಮೂಲಿ ಬೆಟ್ಟದ ನೆಲ್ಲಿಕಾಯಿ, ಜೀರಿಗೆ ಹಾಕೋಬಹುದು, ಶುಂಠಿ ಹಾಕೋಬಹುದು, ಮತ್ತೆ ಬೇಕಾದ್ರೆ ನಿಂಬೆ ಹಣ್ಣು ಕಟ್ ಮಾಡ್ಬಿಟ್ಟು ಅದನ್ನು ಒಣಗಿಸಿ ಪುಡಿ ಮಾಡಬಹುದು. ನಿಂಬೆಹಣ್ಣು ಚಿಪ್ಪೆ, ಹಣ್ಣು ನಿಂಬೆಹಣ್ಣು ಒಳಗಡೆ ಇರೋ ರಸಕ್ಕಿಂತ ಚಿಪ್ಪೆಯಲ್ಲಿ ನಮ್ಗೆ ಬೇಕಾಗಿರುವಂತ ಪ್ರೋಟೀನ್ಸ್ ಇರ್ತವೆ. ಟೀ ಮಾಡೋದು ಪುಡಿ ಮಾಡ್ಕೊಂಡು. ಇವಾಗ ಒಳಗಡೆ ಇರೋದಕ್ಕಿಂತ ಹೊರಗಡೆ ಇರುವಂತ ಚಿಪ್ಪೆಗಳಲ್ಲಿ ಎಷ್ಟೋ ನಮಗ್ ಬೇಕಾಗಿರೋ ಐರನ್, ಪ್ರೋಟೀನ್, ಫೈಬರ್ ಎಲ್ಲ ಇರುತ್ತೆ, ವಿಟಮಿನ್ಸ್ ಎಲ್ಲಾನು. ನಾವೇನ್ ಮಾಡ್ತೀವಿ, ಚಿಪ್ಪೆ ಕಹಿ ಅನ್ಬಿಟ್ಟು ಒಳಗಡೆ ಇರೋ ರಸ ತಿಂತೀವಿ ಇಷ್ಟೇ. ಬಟ್ ಅದನ್ನು ಒಣಗಿಸಿ ಬಳಸಿದ್ರೆ ಅದು ಬೆನಿಫಿಟ್ ಇರುತ್ತೆ. ಇವಾಗ ಆರೆಂಜ್ ತಿಂತಾರೆ, ಆರೆಂಜ್ ಚಿಪ್ಪೆ ಬಿಸಾಕ್ಬಿಡ್ತಾರೆ. ಅದೇ ಆರೆಂಜ್ ಚಿಪ್ಪೆನ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ಲೇಡೀಸ್ ಫೇಶಿಯಲ್ ಮಾಡ್ಕೋಬಹುದು. ಚೆನ್ನಾಗಿದೆ. ಫೇಶಿಯಲ್ ಮಾಡ್ಬೋದು ಸರ್, ಒಳ್ಳೆ ಗ್ಲಾಮರ್ ಬರುತ್ತೆ ಫೇಸ್. ತುಂಬಾ ಕೆಲವರು ಮಾಡ್ತಾರೆ, ಫೇಶಿಯಲ್ ಮಾಡ್ತಾರೆ. ಸೊ ಇದೊಂದು ಕುಡ್ತಾ ಬಿಡಿಸೋದಕ್ಕೆ ದಿ ಬೆಸ್ಟ್ ಮೆಡಿಸಿನ್ ನಿಮ್ಮ ಕಡೆಯಿಂದ. ಸೊ ವೀಕ್ಷಕರು, ಯಾಕಂದ್ರೆ ಇದು ಈ ಒಂದು ಜಾಗದಲ್ಲಿ ಕೆಲವರು ಕುಡ್ತಾ ಬಿಟ್ಟಿದ್ದಾರೆ. ಬಿಡೋದಕ್ಕೆ ಕಾರಣ ಇವ್ರು ಹೇಳಿದರು, ಆ ಒಂದು ಟೀ. ಸೊ ಇದನ್ನ ನೀವೇ ಮಾಡ್ಕೋಬೋದು. ಇಲ್ಲ ಅವ್ರಿಗೆ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ, ಬಟ್ ಟೈಮ್ ಕೊಡಬೇಕಾಗುತ್ತೆ, ಇಮಿಡಿಯೇಟಾಗಿ ಕೊಡೋಕ್ಕಾಗಲ್ಲ. ಇದನ್ನು ಅದ್ರ ಬದಲು ನೀವೇನೇ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಮಾಡಿಕೊಂಡು ಯಾರ ಮನೆಯಲ್ಲಿ ಕುಡಿತದ ಸಮಸ್ಯೆ ಇದೆ, ಸೊ ಅವರು ಇದನ್ನು ಬಳಸ್ಕೊಂಡ್ರೆ ಆ ಕುಡಿತದಿಂದ ಹೊರಗಡೆ ಬರ್ಬೋದು. ಸೊ ಇದು ಒಳ್ಳೇದಿದೆ, ಬೆನಿಫಿಟ್ ಇದೆ, ಬಳಸ್ಕೊಳ್ಳಿ. ಇನ್ನೊಂದಷ್ಟು ಜನ ಯಾರು ಕುಡಿತಾ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಕುಟುಂಬದಲ್ಲಿ ಯಾರೋ ಒಬ್ಬರು ಇದನ್ನು ಮಾಡಿ ಎಲ್ಲರೂ ಸೇವನೆ ಮಾಡಿ ಆರೋಗ್ಯವಾಗಿ ಇರಲಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಒಂದು ಈ ವಿಡಿಯೋ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಕಾವ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗ್ತೀನಿ. ನಮಸ್ಕಾರ.